ಡೀಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನ ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು. ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್, ಒಬರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ ಡೀಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನ ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು. ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್, ಒಬರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ ಡೀಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನ ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು.
ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್ ಒಬ್ರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ ಡಿಟೇಲ್ಡ್ ರಿಪೋರ್ಟ್ ಅನ್ನ ಈತ ತಯಾರು ಮಾಡಿರ್ತಾನೆ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಹೆಡ್ಲಿಗೂ ಕೂಡ ಈತ ಸಹಾಯಕನಾಗಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದು. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಈತ ಕಂಪ್ಲೀಟ್ ಮುಂಬೈ ಅಟ್ಯಾಕ್ ನ ಪ್ಲಾನ್ ಅನ್ನ ಕೊಟ್ಟಿದ್ದ. ಈ ಪ್ಲಾನ್ ಆಧರಿಸಿಯೇ ನೆನಪಿರಬಹುದು, ಸಮುದ್ರ ಮಾರ್ಗ ಒಂದು ಕಿತ್ತೋದ್ ಬೋಟ್, ಆ ಬೋಟ್ನಲ್ಲಿ ಬಂದು ಮಾರಣಾಂತಿಕ ದಾಳಿಯನ್ನು ನಡೆಸಿದ್ರು ಉಗ್ರರು. ಪಾಕ್ ಮೂಲದ 10ಕ್ಕೂ ಹೆಚ್ಚು ಉಗ್ರರಿಂದ ಮುಂಬೈ ಮೇಲೆ ದಾಳಿಯಾಗಿತ್ತು. ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್ ಒಬ್ರಾಯ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಇನ್ನು ಈ ಘಟನೆ ಆಗಿದ್ದು 2008ರಲ್ಲಿ. 2009ರಲ್ಲೇ ರಾಣಾ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಅದಾದ ನಂತರ 16 ವರ್ಷಗಳ ಕಾಲ ಅಮೆರಿಕದ ಪೊಲೀಸರ ವಶದಲ್ಲಿದ್ದ ಈತ ಇದೀಗ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತ ದೆಹಲಿಯಲ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ರಾಣಾ ಪೂರ್ತಿ ಹೆಸರು ತಹವೂರ್ ಹುಸೇನ್ ರಾಣಾ. ಬರೋಬ್ಬರಿ 64 ವರ್ಷ ಈತನಿಗೆ. ಮೂಲ ಪಾಕಿಸ್ತಾನ, ಆದ್ರೆ ಈತನ ಬಳಿಯಲ್ಲಿ ಸಿಟಿಸನ್ಶಿಪ್ ಇರೋದು ಕೆನಡಾದ ಪ್ರಜೆ. ಹಾಗಾಗಿ ಪಾಕಿಸ್ತಾನ ಈತನಿಗೂ ನಮಗೂ ಲಿಂಕೇ ಇಲ್ಲ ಅನ್ನೋ ರೀತಿಯ ಹೇಳಿಕೆ ಕೊಡ್ತಾ ಇದೆ ಇವತ್ತು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಿಚಾವಾತ್ನಿಯಲ್ಲಿ ಈತ ಹುಟ್ಟಿದ್ದು. ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯಲ್ಲಿ ಈತ ಸೇವೆಯನ್ನ ಸಲ್ಲಿಸ್ತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಸಿಗುತ್ತೆ. ನಂತರ ಸೇನೆ ತೊರೆದು ಕೆನಡಾಗೆ ಹೋಗಿ ಅಲ್ಲಿಯ ಪೌರತ್ವವನ್ನ ಈತ ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಶಿಕಾಗೋದಲ್ಲಿ ವ್ಯವಹಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಕೊಂಡಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನೋ ಕಂಪನಿಯ ವಹಿವಾಟನ್ನ ಈತ ನಡೆಸ್ತಾ ಇದ್ದ. 2009ರಲ್ಲಿ ಮುಂಬೈ ಅಟ್ಯಾಕ್ ನ ಆ ಒಂದು ಆರೋಪದ ಜೊತೆಗೂ ಈತನ ಮೇಲಿದ್ದ ಇತರೆ ಆಪಾದನೆಗಳನ್ನ ಒಳಗೊಂಡು ಅಮೆರಿಕದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಇದೀಗ